ನಮ್ಮ ಮೆಟ್ರೋ ದರ ಹೆಚ್ಚಳದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಮೆಟ್ರೋ ಸಂಚಾರಕ್ಕೆ ಗುಡ್ ಬೈ ಹೇಳ್ತಿದ್ದಾರೆ. ಹೀಗಾಗಿ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆ. ಹೌದು, ದರ ಏರಿಕೆಗೆ ಮೊದಲು ಅಂದ್ರೆ ನಿತ್ಯ 8 ಲಕ್ಷದ ಗಡಿ ದಾಟ್ತಾ ಇದ್ದಂತಹ ಪ್ರಯಾಣಿಕರ ಸಂಖ್ಯೆ ಎರಡೇ ದಿನದಲ್ಲಿ 7.5 ಲಕ್ಷದ ಆಸುಪಾಸಿಗೆ ಬಂದು ನಿಂತಿದೆ. ಇದೇ ಪ್ರಯಾಣ ದರ ಮುಂದುವರೆದ್ರೆ ಇನ್ನಷ್ಟು ಪ್ರಯಾಣಿಕರನ್ನ ಕಳೆದುಕೊಳ್ಳುವಂತಹ ಆತಂಕ ಬಿಎಂಆರ್ಸಿಎಲ್ಗೆ ಎದುರಾಗಿದೆ. ಹೌದು, ಪ್ರಯಾಣ ದರ ಏರಿಕೆಗೂ ಮೊದಲು ಅಂದ್ರೆ ಫೆಬ್ರವರಿ 8ರಂದು ನಮ್ಮ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ 8.7 ಲಕ್ಷ ಇತ್ತು. ದರ ಏರಿಕೆಯ ದಿನ ಅಂದ್ರೆ ಫೆಬ್ರವರಿ 9ರಂದು 6.23 ಲಕ್ಷಕ್ಕೆ ಇಳಿಕೆಯಾಗಿದೆ. ಇನ್ನು ಫೆಬ್ರವರಿ 10ರಂದು 8.28 ಲಕ್ಷ ಹಾಗೂ ಫೆಬ್ರವರಿ 11ರಂದು 7.78 ಲಕ್ಷಕ್ಕೆ ಇಳಿಕೆಯಾಗಿದೆ. ಸದ್ಯ ಇಷ್ಟು ದಿನ ಮೆಟ್ರೋಗೆ ಅವಲಂಬಿತರಾಗಿದ್ದಂತಹ ಹೆಚ್ಚಿನ ಪ್ರಯಾಣಿಕರು ಬಿಎಂಟಿಸಿ ಹಾಗೂ ಖಾಸಗಿ ವಾಹನದ ಮೊರೆ ಹೋಗ್ತಿದ್ದಾರೆ. ಅದರಲ್ಲೂ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ತಗ್ಗಿದ್ದು ಉಚಿತ ಸಾರಿಗೆ ಬಿಎಂಟಿಸಿಯತ್ತ ಮುಖ ಮಾಡ್ತಿದ್ದಾರೆ. ಇನ್ನು ಮೆಟ್ರೋಗೆ ನೀಡುವಂತಹ ಹಣದಲ್ಲಿ ಕ್ಯಾಬ್ನಲ್ಲಿಯೇ ಪ್ರಯಾಣ ಮಾಡಬಹುದಾಗಿದ್ದರಿಂದ ಹೆಚ್ಚಿನ ಜನರು ಕ್ಯಾಬ್ ಹಾಗೂ ಆಟೋಗಳತ್ತ ಮುಖ ಮಾಡ್ತಿದ್ದಾರೆ. ಇನ್ನೂ ಕೆಲವರು ಸ್ವಂತ ವಾಹನಗಳನ್ನ ಬಳಸಲಾರಂಭಿಸಿದ್ದಾರೆ. ಇನ್ನು ಮೆಟ್ರೋ ಬಿಟ್ಟು ಸ್ವಂತ ವಾಹನಗಳತ್ತ ಜನರು ಮುಖ ಮಾಡಿದ ಬೆನ್ನಲ್ಲೇ ಟ್ರಾಫಿಕ್ ಜಾಮ್ ಬಿಸಿ ಕೂಡ ನಿಧಾನವಾಗಿ ತಟ್ಟಲಾರಂಭಿಸಿದೆ. ಹೆಚ್ಚಿನ ಸಂಖ್ಯೆಯ ದ್ವಿಚಕ್ರ ವಾಹನಗಳು ರಸ್ತೆಗೆ ಇಳಿದಿದ್ದು ಇನ್ನಷ್ಟು ಟ್ರಾಫಿಕ್ ಜಾಮ್ಗೆ ಕಾರಣವಾಗ್ತಾ ಇದೆ. ಇನ್ನು ಮೆಟ್ರೋ ಆರಂಭದ ಉದ್ದೇಶವೇ ಸುಲಭ ಸಂಚಾರದ ಜೊತೆಗೆ ಮಾಲಿನ್ಯ ನಿಯಂತ್ರಣ ಮಾಡುವಂತಹ ಗುರಿಯಾಗಿತ್ತು. ಆದರೆ ಇದೀಗ ಮೂಲ ಉದ್ದೇಶಕ್ಕೆ ಪೆಟ್ಟು ಬೀಳಲಾರಂಭಿಸಿದೆ.